ಮೈಸೂರು ಡ್ರಗ್ಸ್ ಮುಕ್ತ ಜಾಗೃತಿ ಕಾರ್ಯಕ್ರಮ 36/2026 ಮಾದಕ ದ್ರವ್ಯ ವಿರೋಧಿ ಅಭಿಯಾನ ಶುರುವಾಗಿದೆ. ಬೇಡ ಬ್ರೋ ಸ್ಲೋಗನ್ ಮೂಲಕ ಡ್ರಗ್ಸ್ ಮುಕ್ತ ರಾಜ್ಯವನ್ನ ಮಾಡುವ ಗುರಿ ಹೊಂದಿದ್ದೇವೆ. ಮೈಸೂರಿನಲ್ಲಿ ಕೂಡ ಡ್ರಗ್ಸ್ ಮುಕ್ತ ಮಾಡುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಸೋಷಿಯಲ್ ಮೀಡಿಯಾ ಅವೇರ್ನೆಸ್, ಸಾರ್ವಜನಿಕ ಭೇಟಿ ನೀಡಿ ಮಾಹಿತಿ ನೀಡುವುದು, ಪ್ರತಿ ಕಾಲೇಜುಗಳಲ್ಲಿ ಆಂಟಿ ಡ್ರಗ್ಸ್ ಸ್ಕ್ವಾಡ್ಸ್ ಮಾಡಲು ನಿರ್ಧಾರ ಮಾಡಿದ್ದೇವೆ. ಮೈಸೂರು ನಗರ ಡ್ರಗ್ಸ್ ಮುಕ್ತ ಆಗಬೇಕು, ಇದು ನಮ್ಮ ಗುರಿ. ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಹೇಳಿಕೆ. ರಾಜ್ಯ ಸರ್ಕಾರವು ಮಾದಕ ದ್ರವ್ಯಗಳ ವಿರುದ್ಧ ಝೀರೋ ಟಾಲರೆನ್ಸ್ ನೀತಿಯನ್ನು ಘೋಷಿಸಿದ್ದು 2028 ಇಸ್ವಿ ಒಳಗಡೆ ಕರ್ನಾಟಕವನ್ನು ಮಾದಕ ದ್ರವ್ಯ ಮುಕ್ತ ರಾಜ್ಯವನ್ನಾಗಿ ಮಾಡುವವರೆಗೂ ನಿರಂತರ ಹೋರಾಟ ನಡೆಸಲಿದೆ. 30/6/2026 ಅಧಿಕೃತವಾಗಿ ಬೆಂಗಳೂರಲ್ಲಿ ಮಾದಕ ದ್ರವ್ಯ ವಿರೋಧಿ ಅಭಿಯಾನವನ್ನು ಸ್ಟಾರ್ಟ್ ಮಾಡಿದರು. ವಿತ್ ಕಾನ್ಸೆಪ್ಟ್ ಬೇಡ ಬ್ರೋ. ಇಟ್ಸ್ ವೆರಿ ಸಿಂಪಲ್ ಲ್ಯಾಂಗ್ವೇಜ್, ಇಟ್ ಪವರ್ಫುಲ್ ಸ್ಟೇಟ್ಮೆಂಟ್. ಬೇಡ ಬ್ರೋ. ಈ ಅಭಿಯಾನದ ಮೂಲಕ ಯುವ ಜನರಿಗೆ ಸುಲಭವಾಗಿ ಅರ್ಥವಾಗುವ ಮತ್ತು ಅವರ ಮನಸ್ಸಿಗೆ ಹತ್ತಿರವಾಗುವ ಯುವ ಸ್ನೇಹಿಯಾಗಿ ಮೆಸೇಜನ್ನು ಕೊಡುವಂಥದ್ದಿದು. ಅದೇ ರೀತಿ ಇನ್ನೊಂದು ರೈಸ್ ಅಂದರೆ ಆರ್ ಫಾರ್ ರೆಫ್ಯೂಸ್, ಐ ಫಾರ್ ಇನ್ಫಾರ್ಮ್, ಎಸ್ ಫಾರ್ ಸಪೋರ್ಟ್ ಆ್ಯಂಡ್ ಇ ಫಾರ್ ಎಂಪವರ್. ಸೊ ಈ ಎರಡು ಅಭಿಯಾನದ ಅಡಿಯಲ್ಲಿ ನಾವು ಮತ್ತು ಮೈಸೂರು ಜಿಲ್ಲಾ ಪೊಲೀಸು ಜಂಟಿಯಾಗಿ ನೆಕ್ಸ್ಟ್ 3 ವಾರ ನಮ್ಮ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮೊದಲೇದಾಗಿ ಪ್ರೆಸ್ ಕಾನ್ಫರೆನ್ಸ್ ಜೊತೆಗೆ ಸೋಷಿಯಲ್ ಮೀಡಿಯಾ ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಸೊ 2ನೇ ವಾರದಲ್ಲಿ ನಾವು ಒಂದು ಕಾಲೇಜನ್ನು ಫ್ಲ್ಯಾಗ್ಶಿಪ್ ಕಾಲೇಜನ್ನಾಗಿ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಜಿಲ್ಲಾ ಆಡಳಿತ ಮಟ್ಟದ ಎಲ್ಲ ಅಧಿಕಾರಿಗಳೊಂದಿಗೆ. ಅದೇ ರೀತಿ 3ನೇ ವಾರಕ್ಕೆ ಪಬ್ಲಿಕ್ಕನ್ನು ಇನ್ವಾಲ್ವ್ ಮಾಡಿಕೊಂಡು ಪ್ರೋಗ್ರಾಮನ್ನು ಮಾಡೋದು. ಮತ್ತು ಜಿಲ್ಲೆಯಿಂದ ತಾಲೂಕು ಮಟ್ಟದಲ್ಲೂ ಅವ್ರೇನು ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ಅದನ್ನು SP ಮೈಸೂರು ಅವರು ಅದ್ರ ಬಗ್ಗೆ ತಮಗೆ ಹೇಳ್ತಾರೆ. ನಮ್ಮ ಸಿಟಿಲಿ ನಾವು ಇಂಪಾರ್ಟೆಂಟ್ ಕಾಲೇಜನ್ನು ನಾವು ಫ್ಲ್ಯಾಗ್ಶಿಪ್ ಕಾಲೇಜನ್ನಾಗಿ ಸೆಲೆಕ್ಟ್ ಮಾಡ್ಕೋತೀವಿ. ಅಲ್ಲಿಗೆ ಹೋಗಿ ನಮ್ಮದು ಏನಿದು ಬೇಡ ಬ್ರೋ ಆ್ಯಂಡ್ ರೈಸ್ ಕಾನ್ಸೆಪ್ಟ್ ಇದೆ ಅದನ್ನು ಮನವರಿಕೆ ಮಾಡ್ತೀವಿ ಮತ್ತು ಜಾಸ್ತಿ ಪಬ್ಲಿಕ್ಕನ್ನು ಇನ್ವಾಲ್ವ್ ಮಾಡ್ಕೋತೀವಿ. ಅದೇ ರೀತಿ ಪ್ರತಿಯೊಂದು ಕಾಲೇಜಲ್ಲೂ ಸಹ ಆ್ಯಂಟಿ ಡ್ರಗ್ ಕಮಿಟಿ ಫಾರ್ಮೇಷನ್ ಆಗಲೇಬೇಕು ಕಂಪಲ್ಸರಿಯಾಗಿ. ಆ ನಿಟ್ಟಿನಲ್ಲೂ ಸಹ ನಾವು ಎಲ್ಲ ಮೈಸೂರು ಸಿಟಿಯಲ್ಲಿ ಏನೇನು ಕಾಲೇಜ್ ಬರುತ್ತೆ ಅವ್ರ ಜೊತೆ ನಾವು ಸಮನ್ವಯವಾಗಿ ಅವ್ರ ಜೊತೆ ಕಾನ್ಫರೆನ್ಸ್ ಮಾಡಿಕೊಂಡು ಅದನ್ನು ಸಹ ನಾವು ಎನ್ಶೋರ್ ಮಾಡ್ತೀವಿ ಪ್ರತಿಯೊಂದು ಕಾಲೇಜಲ್ಲೂ ಸಹ ಆ್ಯಂಟಿ ಡ್ರಗ್ ಕಮಿಟಿ ಇರಲೇಬೇಕು ಅಂತ. ತಮಗೆ ಪ್ರೆಸ್ ನೋಟಲ್ಲಿ 2 ವರ್ಷದಲ್ಲಿ ಎಷ್ಟು ಮೈಸೂರು ಸಿಟಿಲಿ NDPS ಕೇಸಸ್ ಆಗಿದೆ ಅದರ ವಿವರ ಮತ್ತು ಅರೆಸ್ಟ್ ವಿವರನ ನಾವು ಕೊಡ್ತೀವಿ. ಅದ್ರ ಜೊತೆಗೆ ಮೈಸೂರು ಸಿಟಿಯಲ್ಲಿ ವಿಮುಕ್ತಿ ಅಂತ ಏನು ವಾಟ್ಸಪ್ ನಂಬರ್ ಇದೆ ಅದು ಸಹ ಅದರಲ್ಲೂ ಸಹ ನಮಗೆ ಮೋರ್ ದೆನ್ 65 ಕಂಪ್ಲೇಂಟ್ಸ್ ಬಂದಿದೆ. ಅದು ಸಹ ಈಗ ಚಾಲ್ತಿಯಲ್ಲಿರುತ್ತೆ. ಅದ್ರ ಜೊತೆಗೆ ಏನು ಎನಾನಿಮಸ್ ರಿಪೋರ್ಟಿಂಗ್ ಡ್ರಗ್ ಆ್ಯಕ್ಟಿವಿಟಿ ಬಗ್ಗೆ ಏನೋ ಒಂದು QR ಕೋಡ್ ಮಾಡಿದ್ವಿ ಅದು ಸಹ ಚಾಲ್ತಿಯಲ್ಲಿರುತ್ತೆ ಎಲ್ಲ ಕಾಲೇಜಸಲ್ಲಿ. ಇದ್ರ ಜೊತೆಗೆ ಈಗ ಏನು ಇದು ಅಭಿಯಾನ ಇದೆ ಅದ್ರ ಜೊತೆಗೆ ಅದನ್ನು ಸಹ ನಾವು ಪ್ರಚಾರ ಮಾಡಿ ಮೈಸೂರು ನಗರವನ್ನು ಡ್ರಗ್ ಫ್ರೀ ನಗರವನ್ನಾಗಿ ಮಾಡಲು ನಮ್ಮ ಎಲ್ಲ ಅಧಿಕಾರಿಗಳು ಮತ್ತು ಇನ್ ಸಪೋರ್ಟ್ ಆಫ್ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ನಮ್ಮ ಮಾನ್ಯ DG ಆ್ಯಂಡ್ IGF ಅವರ ಆದೇಶ ಪ್ರಕಾರ ನಾವು ಇದನ್ನು ಮಾಡ್ತೀವಿ ಅಂತ ನಾನು ಈ ಮೂಲಕ ನಿಮಗೆ ಹೇಳ್ತೀನಿ. ನಾವು ಜಾಸ್ತಿ ಮಕ್ಕಳನ್ನ ರೀಚ್ಔಟ್ ಮಾಡೋದು ಮಾಡ್ತೀವಿ ಅದನ್ನು. ಮತ್ತು ರಿಪೋರ್ಟಿಂಗ್ ನಮಗೆ ಎಲ್ಲಿ ಅವ್ರ ಕಾಲೇಜಸಲ್ಲಿರ್ಬೋದು ಅಥವಾ ಅಕ್ಕಪಕ್ಕ ಮನೆಗಳಲ್ಲಿರ್ಬೋದು ಅಥವಾ ಅವರ ಇರೋವಂಥ ಲೊಕ್ಯಾಲಿಟಿಯಲ್ಲಿರ್ಬೋದು ನಮಗೆ ಇನ್ಫಾರ್ಮೇಷನ್ ಕೊಡೋದು. ಕೆಲವು ಯಾಕೆ ಬೇಕು ಅಂತ ಜನ ಕೊಡೋದಿಲ್ಲ. ಬಟ್ ವಿ ಅಪೀಲ್. ನಮಗೆ ಈಗ ಏನು ನಾವು ವಿಮುಕ್ತಿ ಮತ್ತು ನಾವು ಏನು QR ಕೋಡ್ ಮಾಡಿದ್ವಿ ಸಾಕಷ್ಟು ಜನ ಮುಂದೆ ಬರ್ತಾ ಇದ್ದಾರೆ. ಸಾಕಷ್ಟು ಕೇಸಸನ್ನು ನಾವು ಸಾಲ್ವ್ ಮಾಡಿದ್ದೀವಿ. ಕೆಲವನ್ನೆಲ್ಲ ನಾವು ಸೀಕ್ರೆಟಾಗಿ ಇಟ್ಟಿದ್ವಿ ಯಾಕಂದರೆ ಅವರು ರಿಕ್ವೆಸ್ಟ್ ಮಾಡ್ತಾರೆ ಕಾನ್ಫಿಡೆನ್ಷಿಯಲ್ ಆಗಿ ಇರಬೇಕು ಅಂತ ಹೇಳಿ ಪೇರೆಂಟ್ಸು. ಅದನ್ನು ಸಹ ನೋಡಿಕೊಂಡು ನಾವು ಮಾಡ್ತಾಯಿದ್ದೀವಿ. ಅದ್ರ ಮಾಹಿತಿ ಈಗ ಆಲ್ರೆಡಿ ನಾವು 3 ಗುಂಡಾ ಆ್ಯಕ್ಟನ್ನು ಮಾಡಿದ್ದೀವಿ. ಕಳೆದ